ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬೆಳಗಿನ ದಿನಚರಿ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದೆ. ಅಷ್ಟರೊಳಗೆ ಶೂ ಅವರು ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಬಂದು ಕೊಟ್ಟರು. ಯಾಕಂದರೆ ಮನೆ ಆಲ್ರೆಡಿ ಸಿಕ್ಕಿರೋದ್ರಿಂದ ಸ್ವಲ್ಪ ನಮಗೆ ರಿಲೀಫ್ ಅನ್ನಿಸ್ತಾ ಇದೆ. ಇನ್ನು ಓನರ್ಗೆ ಹೇಳಿ ನಾವು ಮನೇನ ಖಾಲಿ ಮಾಡೋದಷ್ಟೇ ನಮಗೆ ಬಾಕಿ ಉಳಿದಿರೋದು. ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡವರು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬಂದರು. ನಾನು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಕಾಫಿ ಮತ್ತು ಟೀ ಮಾಡಲಿಕ್ಕೂ ಕೂಡ ಇಟ್ಕೊಂಡೆ. ಮನೆ ಹತ್ರ ಇದ್ದರೆ ಆಲ್ಮೋಸ್ಟು ಸ್ವಲ್ಪ ಕೆಲಸ ಮಾಡ್ಕೋತಾರೆ. ಎಲ್ಲಾದ್ರೂ ಆಚೆ ಹೋದರೆ ಮಾತ್ರ ಕೆಲಸ ಮಾಡೋಕ್ಕೆ ಸ್ವಲ್ಪ ಸೋಮಾರಿತನ ಮಾಡ್ತಾರೆ ಅಷ್ಟೇ ಶೂ ಅವರು. ಸ್ವಲ್ಪ ಹೊತ್ತಲ್ಲೇ ಕಾಫಿನೂ ಕೂಡ ರೆಡಿ ಆಯಿತು. ನಾನು ಆಪ್ರೇಷನ್ ಆದಾಗಿಂದ ಸ್ವಲ್ಪ ಕಾಫಿ ಕುಡಿಯೋದು ರೂಢಿ ಮಾಡ್ಕೊಳ್ಳೋಣ ಬೆಳಗ್ಗೆ ಟೈಮ್ ಅಂದ್ಬಿಟ್ಟು ಒಂದೊಂದು ಗ್ಲಾಸ್ ಕಾಫಿ ಕುಡಿತಾ ಇದ್ದೀನಿ. ಶೂ ಅವ್ರಿಗಂತ ಟೀ ಮಾಡ್ಕೊಂಡಿದ್ದೆ. ಅವರಿಗೆ ಟೀ ಕೊಟ್ಬಿಟ್ಟು ಬಂದು ಸ್ವಲ್ಪ ಪಾತ್ರೆಗಳಿತ್ತು ಸಿಂಕಲ್ಲಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ನನ್ನ ಕೆಲಸನೂ ಕೂಡ ಶುರು ಮಾಡಿಕೊಂಡೆ. ಇವತ್ತು ಶೂ ಅವ್ರನ್ನೂ ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಅವ್ರದ್ದು ಇವತ್ತು ಎಕ್ಸ್ರೇ ತೆಗ್ಸೋದಿದೆ. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. 12 ಗಂಟೆ ಮೇಲೇ ಡಾಕ್ಟರ್ ಬರೋದು ನಾವು ಹೋಗೋ ಅಂಥ ಕ್ಲಿನಿಕಲ್ಲಿ. ಒಂದು 3-4 ಜನ ಡಾಕ್ಟರ್ ಇದ್ದಾರೆ. ಶಿಫ್ಟ್ ವೈಸ್ ಮೇಲೆ ಬರ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಾವು ತೋರಿಸುವಂಥ ಡಾಕ್ಟರು ಮತ್ತು ನನಗೆ ಆಪ್ರೇಷನ್ ಮಾಡಿರೋ ಅಂಥ ಡಾಕ್ಟರು ಅವ್ರು ಬರೋದೇ 12 ಗಂಟೆ 1 ಗಂಟೆ ಮೇಲೇ. ಯಾಕಂದರೆ ಅವರು 3 ಹಾಸ್ಪಿಟಲಿಗೆ ಹೋಗ್ಬೇಕಂತೆ. ಹಾಗಾಗಿ ಇಲ್ಲಿ ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಬರೋ ಅಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ, ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳಿತ್ತು. ಪಾತ್ರೆ ಎಲ್ಲ ನಿಂತ್ಕೊಂಡು ತೊಳಿಬೋದು ಅಂತ ಹೇಳಿದ್ದಾರೆ. ಆದರೆ ಭಾರ ಎತ್ತದು ಮತ್ತು ಏನಾದ್ರೂ ಹೆವಿ ಆಗಿರೋ ಅಂಥ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ. ಬಗ್ಗದು ಎದ್ದೇಳೋದೆಲ್ಲ ಮಾಡಬೇಡಿ. ಒಳಗಡೆ ಎಲ್ಲ ಸ್ಟಿಚಿಂಗ್ ಹಾಕಿರೋದಿರುತ್ತಲ್ವ, ಅದು ಓಪನ್ ಆದರೆ ಮತ್ತೆ ಸರ್ಜರಿ ಮಾಡಬೇಕಾಗತ್ತೆ. ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡಿ ಅಂತ ಇವತ್ತು ಹೇಳಿ ಕಳಿಸಿದ್ರು. ಆದರೂ ಏನು ಮಾಡೋದು, ಒಬ್ಬೊಬ್ಬರೇ ಇರ್ತೀವಲ್ಲ, ಸ್ವಲ್ಪ ಕೆಲಸ ಮಾಡಿಕೊಳ್ಳೇಬೇಕು. ನಿಧಾನವಾಗಿ ಸ್ವಲ್ಪನೇ ಕೆಲಸ ಮಾಡ್ಕೋತಿದ್ದೀನಿ. ಇನ್ನೊಂದು 20 ಡೇಸು 30 ಡೇಸ್ ಅಷ್ಟು ರೆಸ್ಟ್ ತೊಗೊಳ್ಳಿ, ಆಮೇಲೆ ಆರಾಮ್ಸೆ ನಿಮ್ಮ ಕೆಲಸ ನೀವೇ ಮಾಡ್ಕೋಬೋದು ಅಂದರು. ಆದರೆ ಏನು ಮಾಡೋದು, ಮನೇಲಿ ಯಾರಾದ್ರೂ ಇದ್ದರೆ ನಮಗೇನು ಅನಿಸಲ್ಲ. ಏನಾದರೂ ಒಂದು ಕೆಲಸ ಪೆಂಡಿಂಗ್ ಬಿದ್ದುಬಿಟ್ರೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಚಿಕ್ಕದು ಕೆಲಸ ಎಲ್ಲ ನಾನು ಮಾಡ್ಕೋತೀನಿ. ಒಳಗಡೆ ಕೆಲಸ ಎಲ್ಲ ಮಾಡಿಕೊಂಡೆ. ನನಗೆ ಕೆಳಗಡೆ ಬಗ್ಗಿ ಬಾಗಿಲೆಲ್ಲ ತೊಳಿಲಿಕ್ಕೆ ಆಗಲ್ವಲ್ಲ. ಹಾಗಾಗಿ ನಮ್ಮ ಮೌನಿಕಂಗೆ ಹೇಳಿದೆ, ಅವಳು ಬಾಗಿಲೆಲ್ಲ ತೊಳೆದು ಆಚೆ ಕಡೆಯೂ ಕೂಡ ರಂಗೋಲಿ ಹಾಕಿದ್ದಾರೆ. ನೋಡಿ, ಆಪ್ರೇಷನ್ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಆಚೆ ಬಾಗಿಲು ತೊಳೆಯಲ್ಲ ಅಂದ್ಬಿಟ್ಟು ಬಂದಿರೋರ ಹತ್ರ, ನಮ್ಮ ಮನೆಗೆ ಬಂದಿರೋ ನೆಂಟ್ರ ಹತ್ರ ಹೇಳಿ, ನೆಂಟ್ರುಗಳು ಹುಡುಗರ ಹತ್ರ ಎಲ್ಲ ಹೇಳಿ ಬಾಗಿಲಿಗೆ ನೀರು ಹಾಕಿಸ್ಕೊತಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಅದು ಅಡುಗೆ ಮನೇಲಿ ಇಟ್ಟಿದ್ದೆ ನಾನು. ನಿಮಗಿಂತ ಬೆಳ್ಳಗೆ ಕಾಣ್ತಾವಳು ಕಣ್ರಿ ಅವಳು. ಎಷ್ಟು ಬೆಳ್ಳಗೆ ಕಾಣ್ತಾವಳು ಗೊತ್ತಾ? ನೋಡಿ, ನಾನು ಇದನ್ನೇ ಹಾಕಿಲ್ಲ, ಎಂಥದ್ದು ಫಿಲ್ಟ್ರೂ ಹಾಕಿಲ್ಲ, ಲೈಟ್ನೂ ಹಾಕಿಲ್ಲ, ಎಲ್ಲ ಬಿಳಿ ಜಿರ್ಲೆ. ನಂಗೊಂಚೂರು ಕೊಡವ. ನೋಡಿ, ಈಗ ಲೈಟ್ ಆನ್ ಮಾಡ್ತೀನಿ, ಇನ್ನೂ ಎಷ್ಟು ಕಲರ್ ಕಾಣ್ತಾಳೆ. ಬಿಳಿ ಜಿರ್ಲೆ ಓಯ್. ಓ, ಅದೇ ಸಣ್ಣ ಮಗ ಅದು ನಿನಗೆ ಹೇಳಿ. ಇಲ್ಲಾಡು ಮನೆ ಅಲ್ವಾ? ದುಡ್ಡೆತ್ಕ. ಅಂತ ಹೇಳ್ತಾ ನಿನ್ನಾಗ್ಲೇ ಅಳಿಸಿದ್ದು ಅವರೇ ಕಣ್ಪಪ್ಪ. ಗೊಗ್ಗ ಬರುತ್ತೆ ಬಾಚು. ನಾನು ಹೆಂಗೆ ಮನೆ ಕತ್ತಾಳೆ. ಅವಳಿಗೆ ಸಾಲ್ದಿ ಆಗಂಗಿಲ್ಲ. ನೋಡಲಿ ತಿನ್ನೋಗು.
ಅವಳು ಏನು ಮಾತಾಡ್ತಾಳೆ ಅದು ಅವಳಿಗೆ ಮಾತ್ರ ಗೊತ್ತು, ನಮಗಂತೂ ಗೊತ್ತಿಲ್ಲ. ನೀನು ಏನು ಬೇಕಾದ್ ಮಾಡಿ ನಾನು ಮನಿಕೊಳ್ಳಲ್ಲ, ನೀನು ನಾನು ಜಡೆ ವಾದಿ ಮಾಡಬೇಡ, ಸುಮ್ಮನೆ ಇರು ಅಂತಾಳು. ನಾನು ಅದಕ್ಕೆ ನೀನು ಮಲ್ಕೊಳ್ಳಿಲ್ಲ ಅಂದ್ರೆ ನಾನು ಬಿಡಲ್ಲ ಅಂತಿದ್ದೀನಿ. ನಿಂಗೆ ಅರ್ಥ ಆಗಲ್ಲ ನಮ್ಮ ಮಕ್ಕಳ ಭಾಷೆ ರೈಟ್. ಕಾಕು ಕಾಕ ಕೆಂಪಿ ಕೆಂಪಿ ಇಲ್ಲೇ ಅಷ್ಟೇ. ಚುಕ್ಕಿ ಜೊತೆಲಿ ಸ್ವಲ್ಪ ಹೊತ್ತು ಶೋರ್ ಆಟ ಆಡಿದ್ರು. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಅವರೂ ಕೂಡ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿ ಆದರು. ಇನ್ನು ನಾನು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿ ಆಗಬೇಕು. ಅಷ್ಟರೊಳಗೆ ಇಡ್ಲಿ ತೊಗೊಂಬಂದಿದ್ರು. ಇಡ್ಲಿ ತಿಂದ್ಬಿಡೋಣ, ಮಧ್ಯಾಹ್ನಕ್ಕೆ ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರು ಹುಡುಗರಿಗೆಲ್ಲ ತಟ್ಟೆಗೆ ಹಾಕಿ ಕೊಡ್ತಾಯಿದ್ರು. ನಾನು ಅಷ್ಟರೊಳಗೆ ಸ್ವಲ್ಪ ಹುರುಳಿಕಾಳು ಹೆಸ್ರು ಕಾಳು ನೆನೆಸಿಡೋಣ ಅಂದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಮೊಳಕೆ ಹುರುಳಿಕಾಳು ಸಾಂಬಾರು ತಿಂದು ತುಂಬ ದಿನ ಆಗಿತ್ತು. ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಡ್ಲಿ ಸಾಲ್ಟೇಜ್ ಬರುತ್ತೆ ಅಂತ ಒಂದು ಸ್ವಲ್ಪ ಪೂರಿ ಮಾಡಿಕೊಂಡೆ ನಾನು. ಅಷ್ಟರೊಳಗೆ ಎಲ್ರಿಗೂ ಆಯಿಲ್ ಹಚ್ತಾ ಇದ್ದೆ. ಸ್ನಾನ ಮಾಡ್ಕೊಳ್ಳೋಣ, ನಾನು ಕೂಡ ಸ್ವಲ್ಪ ಆಯಿಲ್ ಅಪ್ಲೈ ಮಾಡೇ ಇಲ್ಲ ನಾನು ಆಪ್ರೇಷನ್ ಆದಾಗಿಂದ. ಸೊ ಆಯಿಲ್ ಹಚ್ಕೊಳ್ಳೋಣ ಅಂತಿದ್ದೆ. ಅಷ್ಟರೊಳಗೆ ನಮ್ಮ ಚುಕ್ಕಿನೂ ಕೂಡ ಬಂದಳು. ಒಳಗೂ ಕೂಡ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ. ನೋಡ್ರಪ್ಪ, ನನ್ನ ಮಗಳಿಗಿರೋ ಸುಖ ನಂಗಿಲ್ಲ. ಅವಳು ಹಚ್ಚಿಸ್ಕೊತಿರೋದು ಕೊಡ್ಬೇಕಲ್ಲನಕ, ಸೈಲೆಂಟಾಗಿ ಹಚ್ಚಿಸ್ಕೊತಾವಳೆ. ನನ್ನ ಹತ್ರ ಆಗಿರ್ಸೋದು ಲಬ ಲಬ ಬಡ್ಕೊಂಡಾಳು 3 ಗಾಡಿ. ಅಣ್ಣ ಕುಂಡಿ ಬಂತು ಮಧ್ಯಕ್ಕೆ. ಐ ಚುಕ್ಕಿ ಚುಕ್ಕಮ್ಮ, ನೋಡ್ಲ ನನ್ನ ಮಗಳು ಹೆಂಗ ಹಚ್ಚಿಸ್ಕೊತಾಳೆ ಎಣ್ಣೆ. ನಾನು ಮುಟ್ಟಿದ್ರೆ ಹೆಂಗೆ ಕಿರ್ಚುತ್ತಿದ್ದು, ನಿನ್ನ ಹತ್ರ ಹಚ್ಚಿಸ್ಕೊತಿರೋದು ನೋಡಿ ಹೆಂಗೆ ಹಚ್ಚಿಸ್ಕೊತಾವಳೆ. ಅಕ್ಕ ನೋಡಕ್ಕ ಮತ್ತೆ ಅಪ್ಪ, ನಾನು ಗಾಬರಿ ಆಗ್ಬಿಟ್ಟೆ. ಬ್ಯಾಡ್ ಕಣಣ್ಣ, ಸಿಟ್ಟಾಗುತ್ತ. ಚೀಲ್ತಾಳ್ ನೋಡಿ ಕೈಯ. ನೋಡಿ ಎಷ್ಟು ಚೆನ್ನಾಗಿ ಕುಂತ್ಕೊಂಡವಳ. ನಂಗೆ ಆಶ್ಚರ್ಯ ಕುಂತ್ಕೊಂಡದ್ ನೋಡಿ. ಕತ್ ನಿಂತಿರೋ ಥರ ಹಿಡ್ಕೊಂಡು ಹೆಂಗ್ ಕುಂತಾಳ ನೋಡು. ಐಶು ಐಶು ಒಟ್ಟಿಸ್ತಿಲ್ಲೇನಕ್ಕ ಇವಳಿಗೆ? ಎಷ್ಟೊತ್ತರೆಗೂ ಕುಂತ್ಲು ನೋಡೋಳು. ಎಣ್ಣೆನಾದ್ರು ಹಚ್ಚಿತ್ತು, ಸ್ನಾನನಾದ್ರು ಮಾಡಿಸ್ಬಿಡ್ತಿದ್ದೆ ಅಂತ. ನಾನೆಲ್ಲ ಮುಟ್ಟ್ರೆ ಹಿಂಗೆಲ್ಲ ಮುಟ್ಟಿಸ್ಕೊತಾಳೆ, ಬಡ್ಕೊತಾಳೆ ಹಿಂಗೆ. ತಲೆ ಬಚ್ಚಿದ್ದೀನಿ, ಸುಮ್ಕುರು, ಓಚ್ಕಬೇಡ, ಹೊಡೆದಾಕ್ಬಿಡ್ತೀನಿ ನೋಡ. ಹೋಗಿ 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 ಕ್ಲೀನಾಗಿ ಐತಲ್ಲ ಅಕ್ಕ ತಲೆ ಅವಳ್ದು. ಅದೇ ಡೆಲಿವರಿ ಟೈಮಲ್ಲಿ ಎದ್ದು ಬಿಡ್ತು ತಲೆ ಅದು, ಇಲ್ಲಾಂದ್ರೆ ಆರಾಮಾಗಿ ಚೆನ್ನಾಗಿರೋಳು ಅವಳು. ಇಲ್ಲಿ ಐಶಾ,
ಮಕ್ಳ ಹತ್ರ ಟೈಮ್ ಕಳೀತಾ ಇದ್ದರೆ ಗೊತ್ತೇ ಆಗಲ್ಲ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ. ಆಲ್ರೆಡಿ ಟೈಮ್ 12:30 ಆಗಿತ್ತು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಸ್ವತಃ ನಾನೇ ನನ್ನ ಕೆಲಸನ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾಗೆ ದೇವ್ರ ದೀಪನೂ ಕೂಡ ಹಚ್ಕೊಂಡೆ. ನಿಧಾನಕ್ಕೆ ದೀಪಗಳನ್ನೆಲ್ಲ ಕೆಳಗಡೆ ತಕ್ಕೊಂಡು ಮೇಲೆ ಹತ್ತಕ್ಕೆಲ್ಲ ಹೋಗಲಿಲ್ಲ. ಹಾಗೆ ಕೆಳಗಡೆನೇ ದೀಪ ಹಚ್ಕೊಂಡೆ. ದೇವ್ರ ಮನೆ ಕ್ಲೀನ್ ಮಾಡ್ಲಿಕ್ಕೂ ಕೂಡ ಆಗಿಲ್ಲ, ಯಾಕಂದರೆ ಚೇರ್ ಮೇಲೆ ಹತ್ತಿ ಮೇಲೆ ಇಳಿಯೋದು ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು ಹಾಗೆಯೇ ಕೆಳಗಡೆ ನಿಂತ್ಕೊಂಡು ದೀಪ ಕೆಳಗಡೆ ಎತ್ಕೊಂಡು ಎಣ್ಣೆ ಬಿಟ್ಟು ನನ್ನ ಕೈಗೆ ಎಟ್ಕೊತ ಹೂವುಗಳನ್ನೆಲ್ಲ ತೆಗೆದ್ಬಿಟ್ಟು ಹಾಗೆ ದೀಪ ಹಚ್ಕೊಂಡು ಒಂದು ಊದ್ಬತ್ತಿ ಹಚ್ಕೊಂಡೆ. ಸಾಕು, ಇಷ್ಟರಲ್ಲೇ ನನಗೆ ಒಳ್ಳೇದು ಮಾಡ್ತಾರೆ ರಾಯರು. ಈಗ ನನಗೆ ಕೊಟ್ಟಿರೋ ಅಂಥ ಖುಷಿನೇ ಸಾಕು ನನಗೆ. ಅದಾದಮೇಲೆ ನಾನು ಇಲ್ಲಿ ಬಟಾಣಿ ಮತ್ತು ಆಲೂಗೆಡ್ಡೆನ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಹಾಸ್ಪಿಟಲ್ಗೆ ಹೋದರೆ ಅದು ವಿಶಾಲ್ ಆದರೆ ಆಫ್ ಮಾಡ್ತಾರೆ ಅಂದ್ಬಿಟ್ಟು ಕುಕ್ಕರಿಗೆ ಕೂಡ ಇಟ್ಕೊಂಡು ಅದಾದಮೇಲೆ ಶಿವ ಅವರು ಮತ್ತು ನಾನು ಇಬ್ಬರೂ ಕೂಡ ಹಾಸ್ಪಿಟಲ್ಗೆ ಹೋದ್ವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.